ಅಕ್ರಮ ಬಾಂಗ್ಲಾದೇಶಿಗರ ತಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೇಗೂರಿನ ಅಕ್ರಮ ಬಾಂಗ್ಲಾದೇಶಿಗರ ತಾಣದಲ್ಲಿ ಘಟನೆಯಾಗಿರುವುದು. ತಡರಾತ್ರಿ 2 ಗಂಟೆ ಹೊತ್ತಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿರುವ ಶಂಕೆ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿರುವ ಅನುಮಾನ ಇದೆ. ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾದೇಶಿ ಪ್ರಜೆಗಳು ಸ್ಥಳದಲ್ಲಿ ಅಗ್ನಿಶಾಮಕ ದಳದಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. 4 ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯವೂ ನಡೀತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿರುವ ಅನುಮಾನ ಇದೆ. ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾದೇಶಿ ಪ್ರಜೆಗಳು ಸ್ಥಳದಲ್ಲಿ ಈಗ ಅಗ್ನಿಶಾಮಕ ದಳ ಕಾರ್ಯಾಚರಣೆಯನ್ನು ಮಾಡಿ ಬೆಂಕಿಯನ್ನು ನಂದಿಸಿದ್ದಾರೆ. 4 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದಾ ಅನ್ನುವ ಅನುಮಾನವೂ ಇದೆ. ಅಕ್ರಮ ಬಾಂಗ್ಲಾದೇಶಿಗರು ವಾಸವಿದ್ದಂತಹ ಜಾಗ ಅದು. ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅನ್ನೋದು ಈಗ ಮೇಲ್ನೋಟಕ್ಕೆ ಅನುಮಾನ ಇದೆ. ತಡರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅಲ್ಲಿ ಬೆಂಕಿಯನ್ನು ನಂದಿಸಿದ್ದಾರೆ. ಸದ್ಯಕ್ಕೆ ಈಗ ತಹಬದಿಗೆ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲೇನಾದ್ರೂ ಸಿಲಿಂಡರ್ ಫಿಲ್ಲಿಂಗ್ ಮಾಡ್ತಿದಾರಲ್ಲ, ಅಲ್ಲಿ ಏನಾದ್ರೂ ಮಾಡ್ತಿರಬಹುದಾ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಭಾರತದೊಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಅವ್ರು ಮಾಡ್ತಿರುವಂತ ಚಟುವಟಿಕೆಗಳು ಏನು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಯೊಳಗೆಲ್ಲ ತಲವಾರ್ಗಳನ್ನು ಇಟ್ಕೋತಾರೆ, ಹಾಗೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಗ್ಯಾಸ್ ಫಿಲ್ಲಿಂಗ್ ಬಿಸ್ನೆಸ್ ಮಾಡ್ತಾರೆ. ಅದರ ಜೊತೆಗೆ ಇವರು ಕಸ ಕಡ್ಡಿಗಳನ್ನ, ಪ್ಲಾಸ್ಟಿಕ್ಗಳನ್ನ ಈ ರೀತಿಯಾಗಿ ಸಂಗ್ರಹಿಸಿ ಅದನ್ನ ಅವರು ಮಾರಾಟ ಮಾಡೋದು, ಇದೆಲ್ಲ ಮಾಡ್ತಾರೆ. ಹೀಗೇನೋ ಇದ್ದಾಗ ಬೆಂಕಿ ಏನೋ ತಗುಲಿ ಅಥವಾ ಕರೆಂಟ್ ಕೂಡ ಅವರು ಅಕ್ರಮವಾಗಿ ಮನೆಗೆಲ್ಲ ಹಾಕಿಸಿಕೊಂಡಿದ್ದಾರೆ. ಅದೇನೋ ವೋಲ್ಟೇಜ್ ವೇರಿ ಆಗಿ ಅದ್ಯಾಕೆ ಅಂತ ಹೇಳಿದ್ರೆ ಅದ್ಯಾವುದು ಅಧಿಕೃತವಾಗಲ್ಲ, ಅಫಿಷಿಯಲಿ ಅಲ್ಲ. ಹೀಗೇನೋ ಆಗಿ ಬೆಂಕಿ ತಗುಲಿರಬಹುದಾ ಅನ್ನುವಂತ ಅನುಮಾನವೂ ಕೂಡ ಇದೆ. ಸದ್ಯಕ್ಕೆ ಈಗ ಪೊಲೀಸರು ಏನಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಸದ್ಯಕ್ಕೆ ಬೆಂಕಿ ನಂದಿಸುವ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಈ ಹೊತ್ತಿಗೆ ಈಗ ಬೆಂಕಿ ತಹಬದಿಗೆ ಬಂದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ ಈ ಬೇಗೂರು. ನಾವು ಬೇಗೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಅಕ್ರಮ ಬಾಂಗ್ಲಾದೇಶಿಗರು ಇರೋದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ, ಮತ್ತೆ ಕೆಲವರನ್ನ ಬಂಧನ ಕೂಡ ಮಾಡಿದ್ರು ಪೊಲೀಸರು. ಈಗ ನೋಡಿ, ಇಲ್ಲೆಲ್ಲ ನೆಲೆಸೋದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಅವರೇ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವರ ಕ್ಯಾಂಪ್ಗಳೆಲ್ಲ ಸುಟ್ಟು ಹೋಗಿರೋದು, ಇವರ ಟೆಂಟ್ಗಳು, ಗುಡಿಸುಗಳಲ್ಲೆಲ್ಲ ಸುಟ್ಟು ಹೋಯ್ತಾ ಇರುವಂತ, ಹೊತ್ತು ಉರಿತಾ ಇರುವಂತ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಆಗಿರುವಂತಹ ಘಟನೆ. ಬಹುಶಃ ಇದು ಬೆಂಕಿ ತಗುಲಿತಲ್ಲ, ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅನ್ನೋದು. ಮಾಹಿತಿ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಅರವಿಂದ, ಹೇಗಾಯ್ತು ಬೆಂಕಿ ತಗುಲಿದ್ದು, ಹೇಗೆ ಅಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿ ಅಕ್ರಮ ವಲಸಿಗಾರರಿದ್ರು? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ? ಬೆಂಕಿ ನಂದಿಸಿದ್ರ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೇಗೂರು ಬಳಿ ಇರುವಂತಹ ಎಲೆನಳ್ಳಿ ಅಂತ ಏನೋ ಒಂದು ಜಾಗ ಇದೆ, ಅದೊಂದು ಸ್ಥಳ ಇದೆ, ಗ್ರಾಮ. ಅಲ್ಲಿನ ಒಂದು ಖಾಲಿ ಸ್ಥಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಬಾಂಗ್ಲಾವಾಸಿಗಳಲ್ಲಿ ಇದ್ರು ಅಕ್ರಮವಾಗಿ ಅನ್ನುವಂಥದ್ದನ್ನ ಅವರೇ ನೇರವಾಗಿ ಒಪ್ಕೊಂಡಿದ್ರು. ಕೆಲ ದಿನಗಳ ಹಿಂದೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಈಗ ಅಂದ್ರೆ ನಿನ್ನೆ ತಡರಾತ್ರಿ ಒಂದು ಬೆಂಕಿ ತಗುಲಿರುವಂತದ್ದು. ಹೇಗೆ ತಗುಲಿದೆ ಅನ್ನುವಂತ ಬಗ್ಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಪ್ರಾಥಮಿಕವಾಗಿ ನೋಡೋದಾದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಅಲ್ಲಿಂದ ಅಕ್ರಮವಾಸಿಗಳು ಎಲ್ಲರೂ ಕೂಡ ಪರಾರಿ ಆಗ್ತಾ ಇದ್ರು, ಓಡ್ ಹೋಗ್ತಾ ಇದ್ರು, ಮನೆಗಳನ್ನ ತೊರೆದು ಹೋಗ್ತಾ ಇದ್ರು. ಅದಾದ ಬಳಿಕ ಮತ್ತೆ ಬಂದಲ್ಲಿ ವಾಸ ಮಾಡ್ತಾ ಇದ್ರು. ಸ್ಥಳೀಯರಲ್ಲಿ ಹೋಗ್ತಿದ್ದಾಗೆ ಓಡ್ ಹೋಗೋದು, ಜೊತೆಗೆ ಬರುವಂತದನ್ನ ಮಾಡ್ತಾ ಇದ್ರು. ನಿನ್ನೆ ತಡರಾತ್ರಿ ಸ್ವಲ್ಪ ಜನ ಮಾತ್ರ ಅಲ್ಲಿದ್ರು. ಅಂತ ಸಂದರ್ಭದಲ್ಲಿ ಅಚಾನಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸದ್ಯ ಬರ್ತಾ ಇದೆ. ರಾತ್ರಿ ಸುಮಾರು 2 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಜೊತೆಗೆ 4 ಅಗ್ನಿಶಾಮಕ ದಳದ ಒಂದು ವಾಹನಗಳಿಂದ ಬಂದು ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಬೆಂಕಿ ಹೇಗೆ ತಗುಲಿತು ಅನ್ನೋ ಬಗ್ಗೆ ಈಗಲೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರಾದ್ರೂ ಬೆಂಕಿಯನ್ನ ಗುಡಿಸಲಿಗೆ ಇಟ್ರ, ಖಾಲಿ ಗುಡಿಸಲಿಗೆ ಇಟ್ರ? ಜೊತೆಗೆ ಈ ಹಿಂದೆ ಕೂಡ ಅಂದ್ರೆ ಸುಮಾರು 3 ತಿಂಗಳ ಹಿಂದೆ ಕೂಡ ಅಲ್ಲಿ ಸಿಲಿಂಡರ್ ರೀಫಿಲ್ಲಿಂಗ್ ಆಗ್ತಾ ಇತ್ತು. ಅದು ಬ್ಲಾಸ್ಟ್ ಆಗಿದ್ದ ಕಾರಣದಿಂದಾಗಿ ಸ್ಥಳೀಯ ಮಹಿಳೆಯರು ಜೊತೆಗೆ ಸ್ಥಳೀಯ ನಿವಾಸಿಗಳೆಲ್ಲರೂ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ದೂರನ್ನ ಕೊಟ್ಟಿದ್ರಂತೆ.
ಅದಾದ ಬಳಿಕ ಅಲ್ಲಿನ ಅಧಿಕಾರಿಗಳು ಬಂದು ಅವ್ರನ್ನ ಖಾಲಿ ಮಾಡಿಸುವಂತ ಕೆಲಸ ಮಾಡಿದ್ರು. ಅದಾದ ಬಳಿಕ ಕೂಗಳತೆ ದೂರದಲ್ಲಿ ಮತ್ತೆ ಹೋಗಿ ಅವರು ಟೆಂಟ್ ಗಳನ್ನ ಹಾಕಿ ಅಲ್ಲಿ ವಾಸವಿದ್ರು. ಹಾಗಾಗಿ ಮತ್ತೆ ಇದು ಸಿಲಿಂಡರ್ ರೀಫಿಲ್ಲಿಂಗ್ ಆಗ್ತಾ ಇತ್ತಾ ಅಥವಾ ಇದೇ ರೀತಿಯಾಗಿ ಅಂದ್ರೆ ಈ ಹಿಂದೆ ಏನ್ ಘಟನೆ ನಡೆದಿತ್ತು ಅದೇ ರೀತಿ ಈಗ ಮತ್ತೆ ಮರುಕಳಿಸಿರುವಂತದ್ದು. ಸದ್ಯ ಈಗ ಸಿಲಿಂಡರ್ ಬ್ಲಾಸ್ಟ್ ನಿಂದಾಗಿ ಬೆಂಕಿ ಹತ್ತಿದೆಯಾ ಅಥವಾ ಯಾರಾದ್ರೂ ದುಷ್ಟರು ಈ ರೀತಿಯಾಗಿ ಬೆಂಕಿಗಳನ್ನ ಇಟ್ಟಿದಾರ ಅನ್ನೋ ಬಗ್ಗೆ ತನಿಖೆ ಕೂಡ ಆಗ್ತಾ ಇರುವಂತದ್ದು. ರಂಜಿತ್, ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ನಾನು. ಅಕ್ರಮ ಬಾಂಗ್ಲಾದೇಶಿಗರ ತಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೇಗೂರಿನ ಅಕ್ರಮ ಬಾಂಗ್ಲಾದೇಶಿಗರ ತಾಣದಲ್ಲಿ ಘಟನೆ ಆಗಿರುವುದು. ತಡರಾತ್ರಿ 2 ಗಂಟೆ ಹೊತ್ತಿಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿರುವ ಶಂಕೆ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿರುವ ಅನುಮಾನ ಇದೆ. ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾದೇಶಿ ಪ್ರಜೆಗಳು ಸ್ಥಳದಲ್ಲಿ ಅಗ್ನಿಶಾಮಕ ದಳದಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. 4 ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯವು ನಡೀತಾ ಇದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿರುವ ಅನುಮಾನ ಇದೆ. ಅಕ್ರಮವಾಗಿ ವಾಸವಿದ್ದ ಬಾಂಗ್ಲಾದೇಶಿ ಪ್ರಜೆಗಳು ಸ್ಥಳದಲ್ಲಿ ಈಗ ಅಗ್ನಿಶಾಮಕ ದಳ ಕಾರ್ಯಾಚರಣೆಯನ್ನು ಮಾಡಿ ಬೆಂಕಿಯನ್ನು ನಂದಿಸಿದ್ದಾರೆ. 4 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದಾ ಅನ್ನುವ ಅನುಮಾನವೂ ಇದೆ. ಅಕ್ರಮ ಬಾಂಗ್ಲಾದೇಶಿಗರು ವಾಸವಿದ್ದಂತಹ ಜಾಗ ಅದು. ಅಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿರಬಹುದು ಅನ್ನೋದು ಈಗ ಮೇಲ್ನೋಟಕ್ಕೆ ಅನುಮಾನ ಇದೆ. ತಡರಾತ್ರಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಅಲ್ಲಿ ಬೆಂಕಿಯನ್ನು ನಂದಿಸಿದ್ದಾರೆ. ಸದ್ಯಕ್ಕೆ ಈಗ ತಹಬದಿಗೆ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಲ್ಲೇನಾದ್ರೂ ಸಿಲಿಂಡರ್ ಫಿಲ್ಲಿಂಗ್ ಮಾಡ್ತಿದಾರಲ್ಲ, ಅಲ್ಲಿ ಏನಾದ್ರೂ ಮಾಡ್ತಿರಬಹುದಾ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಅಕ್ರಮವಾಗಿ ಭಾರತದೊಳಗಡೆ ಬಂದು ಬೆಂಗಳೂರಿನಲ್ಲಿ ನೆಲೆಸಿ ಅವ್ರು ಮಾಡ್ತಿರುವಂತ ಚಟುವಟಿಕೆಗಳು ಏನು ಅಂತ ಹೇಳಿ ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಯೊಳಗೆಲ್ಲ ತಲವಾರ್ಗಳನ್ನು ಇಟ್ಕೋತಾರೆ, ಹಾಗೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ, ಗ್ಯಾಸ್ ಫಿಲ್ಲಿಂಗ್ ಬಿಸ್ನೆಸ್ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಕಸ ಕಡ್ಡಿಗಳನ್ನ, ಪ್ಲಾಸ್ಟಿಕ್ಗಳನ್ನ ಈ ರೀತಿಯಾಗಿ ಸಂಗ್ರಹಿಸಿ ಅದನ್ನ ಅವರು ಮಾರಾಟ ಮಾಡೋದು, ಇದೆಲ್ಲ ಮಾಡ್ತಾರೆ. ಹೀಗೇನೋ ಇದ್ದಾಗ ಬೆಂಕಿ ಏನೋ ತಗುಲಿ ಅಥವಾ ಕರೆಂಟ್ ಕೂಡ ಅವರು ಅಕ್ರಮವಾಗಿ ಮನೆಗೆಲ್ಲ ಹಾಕಿಸಿಕೊಂಡಿದ್ದಾರೆ. ಅದೇನೋ ವೋಲ್ಟೇಜ್ ವೇರಿ ಆಗಿ ಅದ್ಯಾಕೆ ಅಂತ ಹೇಳಿದ್ರೆ ಯಾವುದು ಅಧಿಕೃತವಾಗಲ್ಲ, ಅಫಿಷಿಯಲಿ ಅಲ್ಲ, ಹೀಗೇನೋ ಆಗಿ ಬೆಂಕಿ ತಗುಲಿರಬಹುದಾ ಅನ್ನುವಂತ ಅನುಮಾನವೂ ಕೂಡ ಇದೆ. ಸದ್ಯಕ್ಕೆ ಈಗ ಪೊಲೀಸರು ಏನಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಸದ್ಯಕ್ಕೆ ಬೆಂಕಿ ನಂದಿಸುವ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಈ ಹೊತ್ತಿಗೆ ಈಗ ಬೆಂಕಿ ತಹಬದಿಗೆ ಬಂದಿರುವ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಸಂಪೂರ್ಣ ಸುಟ್ಟು ಕರಕಲಾಗಿದೆ ಈ ಬೇಗೂರು. ನಾವು ಬೇಗೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಅಕ್ರಮ ಬಾಂಗ್ಲಾದೇಶಿಗರು ಇರೋದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ, ಮತ್ತೆ ಕೆಲವರನ್ನ ಬಂಧನ ಕೂಡ ಮಾಡಿದ್ರು ಪೊಲೀಸರು. ಈಗ ನೋಡಿ, ಇಲ್ಲೆಲ್ಲ ನೆಲೆಸೋದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಅವರೇ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವರ ಕ್ಯಾಂಪ್ಗಳೆಲ್ಲ ಸುಟ್ಟು ಹೋಗಿರೋದು, ಇವರ ಟೆಂಟ್ಗಳು, ಗುಡಿಸುಗಳಲ್ಲೆಲ್ಲ ಸುಟ್ಟು ಹೋಯ್ತಾ ಇರುವಂತ, ಹೊತ್ತು ಉರಿತಾ ಇರುವಂತ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಿ. ತಡರಾತ್ರಿ ಆಗಿರುವಂತ ಘಟನೆ. ಬಹುಶಃ ಇದು ಬೆಂಕಿ ತಗುಲಿತಲ್ಲ, ಇದು ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ಅನ್ನೋದು. ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಅರವಿಂದ್, ಹೇಗಾಯ್ತು ಬೆಂಕಿ ತಗುಲಿದ್ದು, ಹೇಗೆ ಅಲ್ಲಿ ಎಷ್ಟು ಜನ ಬಾಂಗ್ಲಾದೇಶಿ ಅಕ್ರಮ ವಲಸಿಗಾರರಿದ್ರು? ಸದ್ಯಕ್ಕೆ ಈಗ ಏನ್ ಮಾಹಿತಿ ಇದೆ? ಬೆಂಕಿ ನಂದಿಸಿದ್ರ? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಬೇಗೂರು ಬಳಿ ಇರುವಂತಹ ಎಲೆನಳ್ಳಿ ಅಂತ ಏನೋ ಒಂದು ಜಾಗ ಇದೆ, ಅದೊಂದು ಸ್ಥಳ ಇದೆ, ಗ್ರಾಮ. ಅಲ್ಲಿನ ಒಂದು ಖಾಲಿ ಸ್ಥಳದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನ ಬಾಂಗ್ಲಾ ವಾಸಿಗಳಲ್ಲಿ ಇದ್ರು ಅಕ್ರಮವಾಗಿ ಅನ್ನುವಂಥದ್ದನ್ನ ಅವರೇ ನೇರವಾಗಿ ಒಪ್ಕೊಂಡಿದ್ರು. ಕೆಲ ದಿನಗಳ ಹಿಂದೆ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಅದಾದ ಬಳಿಕ ಈಗ ಅಂದ್ರೆ ನಿನ್ನೆ ತಡರಾತ್ರಿ ಒಂದು ಬೆಂಕಿ ತಗುಲಿರುವಂತದ್ದು. ಹೇಗೆ ತಗುಲಿದೆ ಅನ್ನುವಂತ ಬಗ್ಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಪ್ರಾಥಮಿಕವಾಗಿ ನೋಡೋದಾದ್ರೆ ಸಿಲಿಂಡರ್ ಬ್ಲಾಸ್ಟ್ ಅಂದ್ರೆ ಅಲ್ಲಿಂದ ಅಕ್ರಮ ವಾಸಿಗಳು ಎಲ್ಲರೂ ಕೂಡ ಪರಾರಿ ಆಗ್ತಾ ಇದ್ರು, ಓಡ್ ಹೋಗ್ತಾ ಇದ್ರು, ಮನೆಗಳನ್ನ ತೊರೆದು ಹೋಗ್ತಾ ಇದ್ರು. ಅದಾದ ಬಳಿಕ ಮತ್ತೆ ಬಂದಲ್ಲಿ ವಾಸ ಮಾಡ್ತಾ ಇದ್ರು. ಸ್ಥಳೀಯರಲ್ಲಿ ಹೋಗ್ತಿದ್ದಾಗೆ ಓಡ್ ಹೋಗೋದು, ಜೊತೆಗೆ ಬರುವಂತದನ್ನ ಮಾಡ್ತಾ ಇದ್ರು. ನಿನ್ನೆ ತಡರಾತ್ರಿ ಸ್ವಲ್ಪ ಜನ ಮಾತ್ರ ಅಲ್ಲಿದ್ರು. ಅಂತ ಸಂದರ್ಭದಲ್ಲಿ ಅಚಾನಕ್ ಆಗಿ
ಸಿಲಿಂಡರ್ ಬ್ಲಾಸ್ಟ್ ಆಗಿ ಬೆಂಕಿ ತಗುಲಿದೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಸದ್ಯ ಬರ್ತಾ ಇದೆ. ರಾತ್ರಿ ಸುಮಾರು 2 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ಜೊತೆಗೆ 4 ಅಗ್ನಿಶಾಮಕ ದಳದ ಒಂದು ವಾಹನಗಳಿಂದ ಬಂದು ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇರುವಂತದ್ದು. ಆದ್ರೆ ಬೆಂಕಿ ಹೇಗೆ ತಗುಲಿತು ಅನ್ನೋ ಬಗ್ಗೆ ಈಗಲೂ ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾರಾದ್ರೂ ಬೆಂಕಿಯನ್ನ ಗುಡಿಸಲುಗಳಿಗಿಟ್ರ, ಖಾಲಿ ಗುಡಿಸಲುಗಳಿಗಿಟ್ರ, ಜೊತೆಗೆ ಈ ಹಿಂದೆ ಕೂಡ ಅಂದ್ರೆ ಸುಮಾರು 3 ತಿಂಗಳ ಹಿಂದೆ ಕೂಡ ಅಲ್ಲಿ ಸಿಲಿಂಡರ್ ರೀಫಿಲ್ಲಿಂಗ್ ಆಗ್ತಾ ಇತ್ತು. ಅದು ಬ್ಲಾಸ್ಟ್ ಆಗಿದ್ದ ಕಾರಣದಿಂದಾಗಿ ಸ್ಥಳೀಯ ಮಹಿಳೆಯರು ಜೊತೆಗೆ ಸ್ಥಳೀಯ ನಿವಾಸಿಗಳೆಲ್ಲರೂ ಹೋಗಿ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ರು. ಬಳಿಕ ಮಾಲಿನ್ಯ ನಿಯಂತ್ರಣ ಮಂಡಳಿಗೂ ಕೂಡ ದೂರನ್ನ ಕೊಟ್ಟಿದ್ರಂತೆ. ಅದಾದ ಬಳಿಕ ಅಲ್ಲಿನ ಅಧಿಕಾರಿಗಳು ಬಂದು ಅವರನ್ನ ಖಾಲಿ ಮಾಡಿಸುವಂತ ಕೆಲಸ ಮಾಡಿದ್ರು. ಅದಾದ ಬಳಿಕ ಕೂಗಳತೆಯ ದೂರದಲ್ಲಿ ಮತ್ತೆ ಹೋಗಿ ಅವರು ಟೆಂಟ್ ಗಳನ್ನ ಹಾಕಿ ಅಲ್ಲಿ ವಾಸವಿದ್ರು. ಹಾಗಾಗಿ ಮತ್ತೆ ಇದು ಸಿಲಿಂಡರ್ ರೀಫಿಲ್ಲಿಂಗ್ ಆಗ್ತಾ ಇತ್ತಾ ಅಥವಾ ಇದೇ ರೀತಿಯಾಗಿ ಅಂದ್ರೆ ಈ ಹಿಂದೆ ಏನ್ ಘಟನೆ ನಡೆದಿತ್ತು ಅದೇ ರೀತಿ ಈಗ ಮತ್ತೆ ಮರುಕಳಿಸಿರುವಂತದ್ದು. ಸದ್ಯ ಈಗ ಸಿಲಿಂಡರ್ ಬ್ಲಾಸ್ಟ್ ನಿಂದಾಗಿ ಬೆಂಕಿ ಹತ್ತಿದೆಯಾ ಅಥವಾ ಯಾರಾದ್ರೂ ದುಷ್ಟರು ಈ ರೀತಿಯಾಗಿ ಬೆಂಕಿಗಳನ್ನ ಇಟ್ಟಿದಾರ ಅನ್ನೋ ಬಗ್ಗೆ ತನಿಖೆ ಕೂಡ ಆಗ್ತಾ ಇರುವಂತದ್ದು. ರಂಜಿತ್, ಜಸ್ಟ್ ಹೋಲ್ಡ್ ಅರವಿಂದ್, ನಿಮ್ಮನ್ನ ಮತ್ತೆ ಮಾತಾಡ್ತೀನಿ ನಾನು.